ಎಲ್ಲರಿಗೂ ನಮಸ್ಕಾರ. DD ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೂರನೇ ದಿನ ಎಪಿಸೋಡ್ ರಿವ್ಯೂ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ ಗುರು. ಏನ್ ಎಪಿಸೋಡ್ ಮಾರಾಯ. ಕಳೆದ ಸೀಸನ್ಗಳೇ ಸ್ವಲ್ಪ ಜಾಸ್ತಿ ವಾರ್ ಆಗಿತ್ತು, ಆರ್ಗ್ಯುಮೆಂಟ್ ಆಗಿತ್ತು. ಅಂದ್ರೆ ಈ ಸೀಸನ್ ಅಲ್ಲಿ ಸ್ಟಾರ್ಟಿಂಗ್ಗೆ ಶುರು. ಅದ್ರಲ್ಲೂ ಲಾಯರ್ ಜಗದೀಶ್ ಅವರು ಅಂತ. ಸಾರ್ ನಮಸ್ಕಾರ ಸರ್ ನಿಮ್ಗೆ. ನಿನ್ನೆ ಎಪಿಸೋಡಲ್ಲಿ ಸಿಂಹ, ಹುಲಿ, ಲಯನ್ ಹಾಗೆ ಹೀಗೆ ಅವ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ. ಇವತ್ತು ನೋಡಿದ್ರೆ ಅವರು ಅಬ್ನಾರ್ಮಲ್ ಅಂತ ಅನಿಸ್ತಾ ಇದೆ. ಅವ್ರು ಆ್ಯಕ್ಚುಲಿ ಮಂಜಣ್ಣವ್ರಿಗೆ ಹೇಳಿದ್ರು ಅಬ್ನಾರ್ಮಲ್ ಅಂತ, ಇವ್ರು ನೋಡಿದ್ರೆ ಅನಿಸ್ತಾ ಇದೆ. ಏನು ಸರ್ ನಿಮ್ಮ ಮಹಿಮೆ? ಸ್ವರ್ಗ ನಿವಾಸಗಳ ಹತ್ರ ಜಗಳ ಆಡ್ತೀರಾ, ನರಕ ನಿವಾಸಗಳ ಹತ್ರ ಜಗಳ ಆಡ್ತೀರಾ. ಅವ್ರ ಪಾಪ ಧನರಾಜ್ ಅವರು ಎಣ್ಣೆಯಲ್ಲಿ ಮೆಣಸಿನ್ಕಾಯಿ ಹಾಕ್ಬೇಕಂದ್ರೆ ಭಯ ಪಡ್ತಾ ಇದ್ದಾರೆ. ಹೋಗಿ ನೀವು ಅವ್ರನ್ನ ಹಿಡ್ಕೊಂಡಿದ್ದಲ್ಲ ಸರ್. ತುಂಬ ಜನ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ, ನಿಮ್ಗೆ ಫೈಟ್ ಕೊಡೋರು, ನಿಮ್ಗೆ ಟಕ್ಕರ್ ಕೊಡೋರು. ಅದನ್ನ ಬಿಟ್ಬಿಟ್ಟು ಅವರು ಪುಕ್ಲ, ಅದೇನು ಅಂತಾರಲ್ಲ, ಎದುರು ಪುಕ್ಲ ಅಂತಾರಲ್ಲ, ಹೋಗಿ ಧನರಾಜ್ ಅವ್ರ ಹತ್ರ ಜಗಳ ಆಡ್ತಿರಲ್ಲ ನೀವು. ತುಂಬ ಇದು ಸರ್. ಏನಕ್ಕಂದ್ರೆ ಈ ಎಪಿಸೋಡಲ್ಲಿ ಸರಿನೋ ತಪ್ಪೋ ಗೊತ್ತಿಲ್ಲ, ಬಟ್ 80% ಕಂಡಿದ್ದು ಮಾತ್ರನೇ ಜಗದೀಶ್ ಅವರ, ಲಾಯರ್ ಜಗದೀಶ್ ಅವರು. ಬೇರೆ ಯಾರು ಕಂಡಿಲ್ಲ, ಜಗದೀಶ್ ಸರ್ ಮಾತ್ರನೇ ಕಂಡಿದ್ದು. ಏನ್ ಗುರು ಎಪಿಸೋಡಲ್ಲ ಅವರೇ ಕಾಣ್ತಾ ಇದ್ದಾರೆ. ಅವ್ರ ಹತ್ರ ಜಗಳಾಡ್ತಾರೆ, ಇವ್ರ ಹತ್ರ ಜಗಳಾಡ್ತಾರೆ. ಆ ಸ್ವರ್ಗ ನಿವಾಸಗಳಿಗೆ ಊಟ ಹೋಗಕ್ಕೆ ಕಾರಣನೇ ಇವರು. ಊಟ ಹೋದ್ಮೇಲೆ ಸುಮ್ಮನಾದ್ರ ಅದೂ ಇಲ್ಲ, ಮತ್ತು ಉಪ್ಪಿನಕಾಯಿ ತಂದು ಕೊಟ್ರು. ಬಾಬಾ. ಇಲ್ಲಿ ವಿಶೇಷವಾಗಿ ಲಾಯರ್ ಜಗದೀಶ್ ಅವ್ರ ಬಗ್ಗೆ ಆಮೇಲೆ ಮಾತಾಡೋಣ. ಎಪಿಸೋಡ್ ಶುರುವಾಗುತ್ತೆ. ಆ ಮನೇಲಿರೋ ಕಂಡೀಷನ್ಗಳ ಬಗ್ಗೆ ಅವರು ಉಗ್ರ ಮಂಜು ಅವರು ಒಂದು ಎಂಟರ್ಟೈನರ್ ಮಾಡ್ತಾರೆ. ಇನ್ನು ಬೆಳಿಗ್ಗೆ 5 ಗಂಟೆಗೇನೆ ಇವರಿಗೆಲ್ಲ ಜಗದೀಶ್ ಶುರು ಮಾಡ್ಕೊತಾರೆ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ. ಅವ್ರಿಗೆ ಬಿಸಿಲು ತಗೊಂಡೋಗಿ ಕೊಡೋದು, ಅವ್ರಿಗೆಲ್ಲ ಫ್ರೂಟ್ಸ್ ಕೊಡೋದು, ಎಗ್ ಕೊಡೋದು, ಅದು ಕೊಡೋದು, ಇದು ಕೊಡೋದು ಅಂತೆಲ್ಲ ಕೊಡ್ತಾ ಇರ್ತಾರೆ. ಏನ್ ಗುರು ಇವರು ಅಂತೇಳಿ ಕೊನೆಗೆ ಬಿಗ್ ಬಾಸ್ ಮನೆಯಿಂದ ಅನೌನ್ಸ್ಮೆಂಟ್ ಬರುತ್ತೆ, ಬಿಗ್ ಬಾಸ್ ಕಡೆಯಿಂದ. ಇವರೆಲ್ಲ ನಿಮಗೆ ಯಾವುದೇ ಒಂದು ಸೌಲಭ್ಯಗಳು ಸಿಗೋದಿಲ್ಲ, ಎಲ್ಲ ಊಟ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಅಡುಗೆ ಎಲ್ಲ ಕ್ಯಾನ್ಸಲ್, ನರಕ ನಿವಾಸಿಗಳಿಗೆ ಏನೆಲ್ಲ ಕೊಡ್ತೀವಿ ಅದನ್ನೇ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ. ಇವರು ಲಾಯರ್ ಜಗದೀಶ್ ಅವ್ರು ಏನು ಮಾಡ್ತಾರೆ ಅಂದರೆ ಡೈವರ್ಟ್ ಮಾಡೋಕ್ಕೋಸ್ಕರ ಈ ನೋಡಿ ಈ ಎಪಿಸೋಡಲ್ಲ ಇಲ್ಲ ನಾನು ಈ ರಿವ್ಯೂ ಮಾಡೋಕ್ಕಂದ್ರೆ ಕಂಪಲ್ಸರಿ ಜಗದೀಶ್ ಅವ್ರ ಹೆಸರು ಬಂದೇ ಬರುತ್ತೆ. ಅವ್ರ ಹೆಸರಿಂದ ರಿವ್ಯೂ ಮಾಡೋಕ್ಕೇ ಆಗಲ್ಲ ಗುರು, ಖಂಡಿತ ಅಂತೂ ಆಗಲ್ಲ. ಏನಕ್ಕಂದ್ರೆ ನಾನು ಮೊದಲೇ ಹೇಳಿದೆ, 80 to 90% ಈ ಎಪಿಸೋಡಲ್ಲಿ ಅವರೇನೇ ಕಾಣ್ತಾರೆ, ಬೇರೆ ಯಾರು ಕಾಣಲ್ಲ. ಪ್ರತಿಯೊಬ್ಬರು 16 ಜನ ಇದ್ರೆ 16 ಜನರ ಹತ್ರ ಜಗಳ ಇಡ್ತಾರೆ, 16 ಜನ ಹತ್ರ ಕನ್ವರ್ಷನ್ ಆಗಿರುತ್ತೆ, 16 ಜನರ ಹತ್ರ ಆರ್ಗ್ಯುಮೆಂಟ್ ಆಗಿರುತ್ತೆ, 16 ಜನರ ಹತ್ರ ಸಿಂಪತಿ ತೋರಿಸಿರ್ತಾರೆ, ಜಗಳ ಆಡಿರ್ತಾರೆ. ಕೊನೆಗೆ ಬರ್ತಾ ಬಿಗ್ ಬಾಸ್ ಬುಡಕೆಡ್ತಲ್ಲ ಇವರು, ಬಿಗ್ ಬಾಸ್ನೇ ಬಂದ್ ಮಾಡ್ತಾರಂತೆ. ನಗುಬೇಕು, ಅಳಬೇಕು, ರಿವ್ಯೂ ಹೇಳ್ಬೇಕು, ಅರ್ಥ ಆಗ್ತಾ ಇಲ್ಲ, ಆ ರೀತಿಯಲ್ಲಿ ಹೇಳ್ತಾರೆ ಅವರು. ನನಗಂತೂ ಎಪಿಸೋಡ್ ನೋಡಿದಾಗ ಖಂಡಿತ ಅವ್ರು ಅನಿಸಿದ್ದು ಒಂದೇ, ಇದು ಬಿಗ್ ಬಾಸ್ ಏನೇ ಅಂತ. ಏನಕ್ಕಂದ್ರೆ ಆ್ಯಕ್ಚುಲಿ ಆರ್ಗ್ಯುಮೆಂಟ್ ಆಗಲಿ, ಜಗಳಾಗಲಿ ಏನಾಗುತ್ತೆ, ವಾರನೋ 2 ವಾರನೋ 15 ದಿನ ಆದಮೇಲೆ ಶುರು ಆಗುತ್ತೆ. ಬಟ್ ಇವರು ಸ್ಟಾರ್ಟಿಂಗ್ ಶುರು ಮಾಡ್ಕೊಂಡ್ಬಿಟ್ಟಾರೆ. ಏನು ಗುರು ಅದು ನಿಮ್ಮ ಅವತಾರ, ರೌದ್ರ ಅವತಾರ ಎಲ್ಲ ಸರಿ ಹೋಯ್ತು ಅನ್ಕೊಂಡ್ರೆ ಪಾಪ ಧನರಾಜ್ ಅವರು ಕಾಲಿಗೆ ಬೀಳ್ತಾರೆ ಗುರು, ಕಾಲಿಗೆ ಬೀಳಿದ್ ಸರಿ ಆಯ್ತಾ. ಅದಾದ್ಮೇಲೆ ಧನರಾಜ್ ಅವರು ಅವ್ರನ್ನ ಅಣಕಿಸಿದ್ದು ಕೂಡ ಪ್ರೋಮೋ ನೋಡಿದಾಗ ತಪ್ಪನಿಸ್ತಾ ಇದ್ದು. ಬಟ್ ಅವ್ರು ಮಾಡೋ ರೀತಿ ಆಗಲಿ, ಅವರು ಆಡೋ ಮಾತಾಗಲಿ, ಅವ್ರ ಕಾನ್ವರ್ಸೇಷನ್ ಆಗಲಿ, ಏನಕ್ಕಂದ್ರೆ ಅವರು ಎದುರ್ಕೊಂತಾರ ಅಂತ ಗೊತ್ತಿದ್ರು ಮತ್ತು ಅವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸರಿ ಇರಲ್ಲ. ಏನಕ್ಕಂದ್ರೆ ಜನಕ್ಕೆ ಇಷ್ಟ ಆಗಲ್ಲ ಆ ಥರ ಅಂತ ಅನಿಸುತ್ತೆ. ನಿನ್ನೆ ಎಪಿಸೋಡಲ್ಲಿ ಯಾರಾದರೂ ಹೀರೋ ಆಗಿದ್ರು, ಇವತ್ತು ಎಪಿಸೋಡಲ್ಲಿ ಅವರೇ ವಿಲನ್ ಆಗ್ತಾ ಇದಾರೆ ಅನ್ನೋದು ಯಾವುದೇ ಸಂದೇಹನೇ ಬೇಡ. ಏನಕ್ಕಂದ್ರೆ ಪ್ರತಿಯೊಬ್ಬರ ಹತ್ರ ಆರ್ಗ್ಯುಮೆಂಟು, ಅವ್ಯಾವ ಸೀಮೆ ಹೆಂಗ್ಸ್ ಅಂತೆಲ್ಲ ಲೇಡೀಸ್ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅವರೊಬ್ಬ ಲಾಯರು, ಸೀನಿಯರ್ ಜನರಲ್ಲ, ಒಂದು ಕ್ರಿಮಿನಲ್ ಲಾಯರ್ ಆಗ್ಬಿಟ್ಟು ಆ ರೀತಿ ಹೆಣ್ಮಕ್ಳ ಬಗ್ಗೆ ಮಾತಾಡೋದು ತುಂಬ ತಪ್ಪನ್ಸುತ್ತೆ ನೋಡಿ. ಎಪಿಸೋಡ್ ನೋಡಿದಾಗ ಒಂದೊಂದ್ಸಲ ನಗು ಬರುತ್ತೆ ಗುರು. ಅವ್ರೇನು ನಿಜವಾಗ್ಲೂ ಅವ್ರ ಕ್ಯಾರೆಕ್ಟರ್ನ ಇಲ್ಲ ಆ ರೂಮ್ ಸುಮ್ಮನೆ ಕಂಟೆಂಟ್ ಬೇಕಂತ ಮಾತಾಡ್ತಾ ಇದ್ದಾರಾ, ಇಲ್ಲ ಫೋಟೇಜಸ್ ಬೇಕಂದ್ರೆ ಏನೋ ಮಾತಾಡ್ತಾ ಇದಾರ ಅಂತ ಗೊತ್ತಾನೆ ಆಗ್ತಾ ಇಲ್ಲ. ಕಂಟೆಂಟ್ ಲಾಯರ್ ಜಗದೀಶ್ ಅವ್ರು ಏನೋ ಇಲ್ಲ ಅಂದ್ರೆ ಮನೆಯಲ್ಲಿ ಉಂಡು ಪಚ ಬಿಡ್ತಾರೇನೋ ಆ ರೀತಿ ಇತ್ತು ಎಪಿಸೋಡ್. ನಾನು ಫಸ್ಟ್ ಟೈಮ್ ಒಂದ್ಸಲ ಒಂದು ರಿವ್ಯೂ ಹೇಳ್ಬೇಕಾದ್ರೆ ಈ ರೀತಿ ನಗ್ತಾ ಮಾತಾಡ್ತೀನಿ ಅಂದ್ರೆ ಆ್ಯಕ್ಚುಲಿ ಅವ್ರು, ನಾನು ಮೊದಲೇ ಹೇಳಿದೆ, ಅವ್ರು ಬೇಕಂತ ಮಾಡ್ತಾ ಇದ್ದಾರೋ ಇಲ್ಲ ಅಂತ ಕಂಟೆಂಟ್ಗೋಸ್ಕರ ಮಾಡ್ತಾ ಇದ್ದಾರೋ. ಏನಕ್ಕಂದ್ರೆ ಒಬ್ಬ ಕಂಟೆಸ್ಟೆಂಟ್ ಬಂದ್ಬಿಟ್ಟು ಅಂಶ ಅವ್ರ ಅಂತ ನೋಡಿ ಹೇಳ್ತಾರ, ಅವರು ಅಳ್ತಾ ಇದ್ದಾರೆ. ಬಿಗ್ ಬಾಸ್ ಈ ರೀತಿ ಆದ್ರೆ ನಮ್ಮ ಕೈ ಇರೋಕ್ಕಾಗಲ್ಲ, ಬಿಗ್ ಬಾಸ್ ನಮ್ಮ ಮನೆಯಿಂದ ಹೊರಗಡೆ ಹೋಗ್ಬಿಡ್ತಾರೆ ಅಂತ. ಕೇವಲ ಒಬ್ಬ ವ್ಯಕ್ತಿಯಿಂದ ಇಡೀ ಮನೆನೇ ಅಲರ್ಟ್ ಆಗಿದೆ, ಇಡೀ ಮನೆನೇ ಚಿಂತೆ ಮಾಡ್ತಾ ಇದೆ ಅಂದ್ರೆ ಒಂದು ಸಲ ಥಿಂಕ್ ಮಾಡಿ ಅವ್ರು ಯಾವ ಮಟ್ಟಕ್ಕೆ ಅವ್ರಿಗೆ ಟಾರ್ಚರ್ ಕೊಟ್ಟಿರ್ತಾರೆ, ಯಾವ ಮಟ್ಟಕ್ಕೆ ಅವ್ರನ್ನ ತಂದಿಳಿಸಿದಾರೆ ಅಂತ. ಇದು ನಿಜವಾದ ಕ್ಯಾರೆಕ್ಟ್ರಾ ಗೊತ್ತಿಲ್ಲ ಗುರು. ಶನಿವಾರ ಸುದೀಪ್ ಸರ್ ಬಂದಾಗಲೇ ನನಗೆ ಗೊತ್ತಾಗುತ್ತೆ. ಏನಕ್ಕಂದ್ರೆ ಸುದೀಪ್ ಸರ್ ಹತ್ರ ಕೇವಲ ಕಂಟೆಂಟ್ಗೋಸ್ಕರ ಈ ಥರ ಮಾಡಿದೆ ಅಂದರೆ ಕತೆ ಬಗ್ಗರ್ದೇ ಹೋಯ್ತು. ಅಲ್ಲಿಗೆ 1-2 ಮಾತು ಬೈತಾರೆ, ಆಮೇಲೆ ಸುಮ್ಮನೆ ಆಗ್ಬಿಡ್ತಾರೆ. ಪಾಪ್ಯುಲರ್ ಆಗೋದಂತೂ ಗ್ಯಾರಂಟಿ ಜಗದೀಶ್ ಅವರು, ಇದಂತೂ ಸತ್ಯ.
ಎಪಿಸೋಡ್ ನೋಡ್ದ ಒಂದ ಕಡೆಯಿಂದ ನೋಡ್ಕೊಂಡ್ ಬರ್ರಿ. ಪ್ರತಿ ಸೀನಲ್ಲೂ ಅವ್ರು ಇರ್ತಾರೆ. ಇಂಥ ಸೀನಲ್ಲಿ ಇಲ್ಲ ಅಂತಲ್ಲ. ಆ ಊಟ ಹೋಯ್ತು, ಊಟ ಹೋದ್ಮೇಲೆ ಅದನ್ನ ಡೈವರ್ಟ್ ಮಾಡಕ್ ಹೋಗಿ ಮಂಜೂರ್ ಹತ್ರ ಹೋದ್ರು. ಮಂಜೂರ್ ಹತ್ರ ಹೋದ್ಮೇಲೆ ಊಟ ಹೋಯ್ತಲ್ಲ, ಈಗ ಸರ್ವಾಯ್ತಾ ಅಂತ ಚಪ್ಪಾಳೆ ಹೊಡಿತಾರೆ. ಇವ್ರ ಮೇಲೆ ತೋರಿಸಿರೋ ಕನ್ಸನ್ನು ಆ ಸ್ವರ್ಗ ನಿವಾಸಗಳ ಮೇಲೆ ತೋರಿಸಿಲ್ಲ. ಇನ್ನೊಂದು ವಿಶೇಷವಾಗಿ ಧನು ಆಚಾರ್ಯ, ಏನ್ ಗುರು ನೀವು ಅಷ್ಟೊಂದು ಇದು ಅಬಾಬಾಬಾ ವಯಸ್ಸಾಗಿದೆ, ಆಲ್ರೆಡಿ ವಯಸ್ಸು, ನೀವು ಏನಿಲ್ಲ ಅಂದ್ರೆ 30 ವರ್ಷ 35 ವರ್ಷ ಇರ್ತವೆ. ಚಿಕ್ಕ ಮಕ್ಕಳ ತರ ಆಡ್ತಾರೆ, ಕಾಮಿಡಿ ಕಂಟೆಂಟ್ ಮಾಡೋಕ್ಕೂ ಬರ್ತಾ ಇಲ್ಲ, ಅತ್ತಾಗ ಇದು ಆಗ್ತಿಲ್ಲ, ಫುಲ್ ಎಮೋಷನ್ ಆಗ್ತಾರೆ. ಇಂಥ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಬರೋಕ್ಕೆ ಸೂಕ್ತರಲ್ಲ ಅಂತ ನನ್ನ ಅನಿಸಿಕೆ. ಏನಕ್ಕಂದ್ರೆ ಎಣ್ಣೆಲಿ ಮೆಣಸಿನ್ಕಾಯಿ ಹಾಕೋಕ್ಕೂ ಎದ್ಕೊಂಡ್ರೆ ಹೆಂಗ್ ಸರ್ ನೀವು? ತುಂಬಾ ಅಂದ್ರೆ ತುಂಬಾ ಕಷ್ಟ ಇಂಥವ್ರು ಬಿಗ್ ಬಾಸ್ ಮನೇಲಿ ಇರೋದು. ಅದು ಕರೆದ್ಬಿಟ್ಟು ಆಕ್ಚುಲಿ ಗೇಮಿಂದ ಹೊರಗಿಡೋದಕ್ಕೂ ಪೋಲ್ ಆಗೋದಕ್ಕೂ ಅವ್ರಿಗೆ ವ್ಯತ್ಯಾಸನೇ ಗೊತ್ತಿಲ್ಲ. ಪೋಲ್ ಆಗಿದ್ದಕ್ಕೇನೆ ಅವ್ರು ಔಟ್ ಅಂತ ಅವ್ರನ್ನ ಗೇಮೇ ಆಡ್ಸಲ್ಲ. ಮತ್ತೆ ಬಿಗ್ ಬಾಸ್ ಒಂದು ಆಲೋಚನೆ ಮಾಡಿ ಮನೆ ಕಂಪ್ರೆಷನ್ ರೂಮ್ ಕರ್ಕೊಂಡು ಮಾತಾಡ್ತಾರೆ. ಅಲ್ಲಿ ಬಿಗ್ ಬಾಸ್ ಕೂಡ ಹೇಳ್ತಾರೆ, ನೀವು ಮಾಡಿದ್ ಕರೆಕ್ಟ್ ಇದೆ, ನೀವು ಮಾಡಿದ್ ಸರಿ ಇದೆ, ನೀವು ಮಾಡಿದ್ದೆಲ್ಲ ಸರಿ ಇದೆ, ನೀವು ಕರೆಕ್ಟಾಗಿ ಆಡ್ತಾ ಇದ್ರೆ, ನೀವು ಸ್ಟ್ರಾಂಗ್ ಆಗಿ ಆಡ್ತಾ ಇದ್ದೀರ ಅಂತ. ಏನ್ ಬಿಗ್ ಬಾಸ್ ನೀವು ಕೂಡ ಆಕ್ಚುಲಿ ಅವ್ರಿಗೆ ಅಲ್ಲಿ ಉಸ್ತುವಾರಿ ವಹಿಸಿದ್ದೇನೆ ತಪ್ಪು. ಕೊನೆಗೆ ಹೆಂಗೋ ಬಿಗ್ ಬಾಸ್ ಉಸ್ತುವಾರಿ ವಹಿಸ ಮೇಲೆ ತ್ರಿವಿಕ್ರಮ್ ಅವ್ರನ್ನ ಒಂದು ಅಸಿಸ್ಟೆಂಟ್ ಆಗಿ ತಗೊಂತಾರೆ. ಅಲ್ಲಿ ತ್ರಿವಿಕ್ರಮ್ ಅವರು ಎಲ್ಲೇ ಆಗಲಿ ಒಂದು ಮಾತಂತ ಬಂದಾಗ, ಒಂದು ಸಂದರ್ಭ ಅಂತ ಬಂದಾಗ ತುಂಬಾನೇ ಕಾಂಟೆಸ್ಟೆಂಟ್ ಆಗಿ, ತುಂಬಾನೇ ಒಂದು ಥಿಂಕಿಂಗ್ ಆಗಿ, ತುಂಬಾನೇ ಕ್ಲಾರಿಟಿ ಆಗಿ, ತುಂಬಾನೇ ಕಲರ್ಫುಲ್ ಆಗಿ ಮಾತಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನನೇ ಬೇಡ. ಏನಕ್ಕಂದ್ರೆ ತುಂಬಾ ಅವರು ಡಿಸೆಂಟ್ ಆಗಿ ಮೇಂಟೈನ್ ಮಾಡಿದ್ರು. ಎಲ್ಲರಿಗೂ ರೂಲ್ಸ್ ಫಾಲೋ ಮಾಡ್ತಾ ಇದ್ರು. ಇಲ್ಲಿ ಜಗದೀಶ್ ಅವರು ಮಾತಾಡಿದ್ದು ತಪ್ಪ ಸರಿ ಅಂತ ಸೆಕೆಂಡ್ ಇಟ್ರೆ, ಧನರಾಜ್ ಆಚಾರ್ಯ ಹತ್ರನೇ ವಾದ ಮಾಡಿದ್ದೆ ತಪ್ಪ ಅನ್ಸುತ್ತೆ. ಏನಕ್ಕಂದ್ರೆ ಆ ವ್ಯಕ್ತಿ ಮಾತಾಡಲ್ಲ ಪಾಪ. ಏನ್ ಸರ್ ನೀವು ರಾಕ್ಷಸ ಹತ್ರ ಆಡ್ತಾ ಇದ್ರಲ್ಲ ಅಂತೇಳಿ ಅವ್ರಿಗೇ ಪ್ರಶ್ನೆ ಮಾಡ್ತಾರೆ. ಇಂಥ ಟೈಮಲ್ಲಿ ಯಾರು ಹೇಳಿ ಆಕ್ಚುಲಿ ಬೇರೆ ಹತ್ರ ಆ ರೀತಿ ಮಾತಾಡಿದ್ರೆ, ಬೇರೆ ಹತ್ರ ಆರ್ಗ್ಯುಮೆಂಟ್ ನೀವು ಮಾಡಿದ್ರೆ ನಿಮ್ಗೆ ಇನ್ನೂ ಫ್ಯಾನ್ಸ್ ಜಾಸ್ತಿ ಆಗಿರೋರು. ಬಟ್ ಇಲ್ಲಿ ನೀವೇನ್ ಮಾಡ್ತಾ ಇದ್ರ ಅಂದ್ರೆ ವೀಕ್ ಇರೋ ಹತ್ರನೇ ಹೋಗ್ತಾ ಇದ್ದೀರಾ. ಹೋಗಿ ಅಲ್ಲಿ ನರಕ ನಿವಾಸಿಗಳ ಹತ್ರ ಕಾಮಿಡಿ ಪೀಸ್ ಅಂತ ಅಂದ್ರೆ ಅಲ್ಲಿರೋ ಮಾನಸ್ ಅವರಿಗೆ ಕೋಪ ಬರುತ್ತೆ. ಆ ಮಾನಸ್ ಅವರಿಗೆ ಯಾವ ಸೀಮೆ ಹೆಂಗ್ಸ್ ಅಂತೆಲ್ಲ ಮಾತಾಡ್ತಾರೆ. ಎಲ್ಲೋ ತಪ್ಪು ಅನಿಸ್ತು, ತುಂಬಾ ಓವರ್ ಆಯ್ತು ಅನ್ಸುತ್ತೆ. ಅದೆಲ್ಲ ಹಾಳಾಗೋಗ್ಲಿ. ಕೊನೆಗೆ ಬಿಗ್ ಬಾಸ್ ಮೇಲೇನ ಬರ್ತಾರೆ ಅವರು. ಬಿಗ್ ಬಾಸ್ 11ನೇ ಸೀಸನ್ ಇದು ಶೋ ನಡೆಸ್ತೀರ ನೀವು, 11ನೇ ಸೀಸನ್ ಅಲ್ಲ, ಇನ್ಮೇಲೆ ಆಗ್ಲಿ. ಹೊರಗಡೆ ಹೋದ್ಮೇಲೆ ಈ ಶೋನೇ ಇಲ್ಲ ಮಾಡ್ಕೊಂಡು ಡೆಸ್ಟ್ರಾಯ್ಡ್ ಮಾಡ್ಬಿಡ್ತೀನಿ, ಹಾಗೆ ಮಾಡ್ಬಿಡ್ತೀನಿ, ಈಗ ಮಾಡ್ಬಿಡ್ತೀನಿ ಅಂತೆಲ್ಲ ಬಿಗ್ ಬಾಸ್ ಮೇಲೆ ಆಪದ ಹೊರಿಸಿದ್ರೆ ಬಿಗ್ ಬಾಸ್ಗೆ ಅದೇನಂತಾರೆ ಅದು ವಾರ್ನಿಂಗ್ ಕೊಡ್ತಾ ಇದ್ದಾರೆ. ಏನ್ ಸರ್ ನೀವು ಈ ಮಟ್ಟಕ್ಕೆಲ್ಲ ಬೆಳೆದಿರಲ್ಲ. ತುಂಬಾ ಜನ ಕಮೆಂಟ್ಸ್ ಮಾಡ್ತಾ ಇದಾರೆ ಅಬ್ನಾರ್ಮಲ್ ಅಂತ. ಯಾರಿಗ ಮಂಜುಗಾದ ಅಂದ್ರು ಇವ್ರಿಗೇನೆ ಅಬ್ನಾರ್ಮಲ್, ಇವರೇನೆ ಸರಿ ಇಲ್ಲ ಅಂತೇಳಿ ತುಂಬಾ ಕಮೆಂಟ್ಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನನ್ಗನ್ಸುತ್ತೆ ಇವ್ರು ಕೇವಲ ಫೋಟೋಗೋಸ್ಕರ ಮಾಡ್ತಾ ಇದಾರೆ ಅಂತ. ನಾಳೆನೋ ನಾಡ್ದು ಇದೇ ರಿಪೀಟ್ ಆದ್ರೆ ಏನ ಮಾಡ್ತಾರೆ ಗುರು? ಸಿಂಪಲ್ ಆಗಿ ಮನೆಯಿಂದ ಹೊರಗೆ ಕಳಿಸ್ತಾರೆ ಅಷ್ಟೇ. ಅವ್ರು ಏನು ಮಾಡೋಕ್ಕಾಗಲ್ಲ. ಇಂಥವ್ರು ಎಷ್ಟು ಜನ ಬಂದು ಹೋಗಿದ್ದಾರೆ, ಎಷ್ಟು ಜನ ಇದು ಮಾಡಿದಾರೋ. ಅವ್ರು ಏನಂದ್ರೆ ಮಹಾ ಅಂದ್ರೆ ಹಾಯ್ ಬಂಧುಗಳಂತ ಫೋನ್ ತಗೊಂಡು ಮಾತಾಡ್ಬೋದು ಅಷ್ಟೇ, ಅಲ್ಲಿ ಆಗುತ್ತೆ. ಬಟ್ ಇಲ್ಲಿ ಎಪಿಸೋಡ್ ನೋಡಿದಾಗ ಮಾತ್ರ ನಿಜ ಅಂದ್ರೆ ಅವ್ರು ಮಾತಾಡ್ದಾಗೆಲ್ಲ, ಅವ್ರು ಕಂಟೆಂಟ್ ಕೊಟ್ಟಾಗೆಲ್ಲ ಸುಮ್ಮನೆ ನಗ್ತಾ ಇದೀನಿ. ಅವ್ರು ಸೀರಿಯಸ್ ಆಗಿ ಜಗಳ ಆಡ್ತಾ ಇದ್ರೆ ನಗ್ತಾ ಇದೀನಿ. ಎಪಿಸೋಡ್ ಎಲ್ಲ ಅವರೇ ಕಾಣ್ತಾ ಇದಾರೆ. ಎಪಿಸೋಡ್ ಎಲ್ಲ ಜಗಳ ಆಗಿದೆ. ಬೇರೆ ಕಿರ್ಚೋದು ಮಾತಾಡೋದು ಎಂಟರ್ಟೈನ್ಮೆಂಟ್ ಜೀರೋ. ಟಾಸ್ಕ್ ಅಲ್ಲಾಗಲಿ ಎಂಟರ್ಟೈನ್ಮೆಂಟ್ ಆಗಲಿ ಈ ಎಪಿಸೋಡಲ್ಲಿ ಮಂಜು ಅವ್ರು ಮಾತ್ರ ಚೆನ್ನಾಗಿ ಆಡಿದ್ದು, ಬೇರೆ ಯಾರು ಕಾಣಲಿಲ್ಲ ಖಂಡಿತ ಅಂತ. ಇನ್ನೊಂದು ವಿಶೇಷ, ತ್ರಿವಿಕ್ರಮ್ ಅವರು ಮಾತ್ರ ಜೆಂಟ್ಲ್ಮ್ಯಾನ್ ಆಗಿ ಒಂದು ಗೇಮ್ ಅಂತ ಬಂದಾಗ ಒಂದು ಅಸಿಸ್ಟೆಂಟ್ ಆಗಿ ತಗೊಂಡಾಗ ನೀಟಾಗಿ ಹ್ಯಾಂಡಲ್ ಮಾಡಿದ್ರು. ಇನ್ನು ಲೇಡೀಸ್ ಅಂತ ಯಾರು ಕಾಣಲೇ ಇಲ್ಲ ಗುರು. ಲೇಡೀಸ್ ಅಲ್ಲಿ ಕಂಟೆಂಟ್ ಕೊಡೋರೇ ಗೊತ್ತಿಲ್ಲ. ಅವ್ರು ಐಶ್ವರ್ಯ ಸಿಂಧುಗೂಡ ಆಗಲಿ, ಭವ್ಯಗೌಡ ಆಗಲಿ, ಗೌತಮಿ ಜಾಧವ್ ಆಗಲಿ, ಇಲ್ಲ ಅಲ್ಲಿ ಒಬ್ಬೊಬ್ಬರು ಸ್ವಲ್ಪ ಮಾನಸವ್ರು ಮಾತ್ರ ಮಾತಾಡಿದ್ರು ಅಲ್ಲಿ ಒಂದು ಪಾಯಿಂಟ್ ರೇಸ್ ಮಾಡಿದಾಗ. ಇನ್ನೊಂದು ವಿಶೇಷ ಆಗಿ ಶಶಿರವರಾಗಲಿ, ಇಲ್ಲ ಒಂದು ರಂಜಿತ್ ಅವರಾಗಲಿ, ಸುರೇಶ್ ಅವರಾಗಲಿ, ಪ್ರತಿ ಸಲನೂ ಜಗದೀಶ್ ಅವರು ಒಂದು ಇದು ಮಾಡಿದಾಗ ಪಾಯಿಂಟ್ ಔಟ್ ಮಾಡಿ ಮಾತಾಡಿದ್ರು. ಬಟ್ ಕಡಿಮೆ ಮಾತಾಡಿದ್ರು ಅಂತ ಅನಿಸುತ್ತೆ. ಏನಕ್ಕಂದ್ರೆ ಆ ಪಾಯಿಂಟಲ್ಲಿ ಇನ್ನೂ ಸ್ವಲ್ಪ ಒಂದು ಸ್ಟ್ರೆಂತ್ ತಗೊಂಡಾಗ ಇನ್ನೂ ಜಾಸ್ತಿನೇ ಮಾತಾಡ್ಬೋದು ಆಗಿತ್ತು. ಆ ಎಪಿಸೋಡ್ ಆ ಸೀನ್ಸ್ ಎಲ್ಲ ಬಂದಾಗ, ಆ ಒಂದು ವಿಡಿಯೋ ಇದು ಬಂದಾಗ ತುಂಬ ಕಡಿಮೆ ಆಯ್ತು ಅನಿಸುತ್ತೆ. ನಿಮಗೆ ಮೊದಲೇನೆ ಕೇಳ್ಬಿಡ್ತೀನಿ, ಈ ಎಪಿಸೋಡ್ ನೋಡಿದಾಗ ಜಗದೀಶ್ ಅವರು ಮೆಂಟಾಲಿಟಿ ನೋಡಿ, ಅವರ ಒಂದು ವ್ಯಕ್ತಿತ್ವ ನೋಡಿ ಹೇಗೆ ಅನಿಸ್ತಾ ಅಂತ ಕಮೆಂಟ್ ಮಾಡಿ. ತುಂಬ ಜನ ಕೆಟ್ಟದಾಗಂತೂ ಮಾಡಬೇಡಿ ಕಮೆಂಟ್ಗಳ. ನಿಮಗೆ ಗೊತ್ತಿರುತ್ತೆ ಏನಂತ ವಿಶೇಷವಾಗಿ ಹೇಳಬೇಕು ಅವಶ್ಯಕತೆನೇ ಇಲ್ಲ. ಯಾವಾಗ ಯಾವ ಟೈಮ್ ಸರಿಯಲ್ಲ ಹೇಳೋಕ್ಕಾಗಲ್ಲ. ಖಂಡಿತವಾಗ್ಲೂ ಈ ಎಪಿಸೋಡಲ್ಲಂತೂ ಇಷ್ಟ ಆಗಲಿಲ್ಲ ತುಂಬ ಜನಕ್ಕೆ. ಜಗದೀಶ್ ಅವರು ನಿನ್ನೆ ಯಾರಂದ್ರೆ ವೀರೋ ಅಂತ ಹೇಳಿದ್ರು, ಇವತ್ತು ವಿಲನ್ ಅಂತ ಹೇಳಬೇಕಾಗುತ್ತೆ. ನಾಳೆ ನಾಡ್ದ 2 ದಿನ ಗುರು. ಈ ವಾರ ನೋ ಎಲಿಮಿನೇಷನ್ ವೀಕ್ ಅಂತ ಹೇಳ್ತಾ ಇದ್ದಾರೆ, ಗೊತ್ತಿಲ್ಲ
ಎಲಿಮಿನೇಷನ್ ಮಾಡಿದ್ರು ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಸೇವ್ ಮಾಡ್ಬೋದು. ಏನಕ್ಕಂದ್ರೆ ಒಂದಂತೂ ಸತ್ಯ, ಒಂದ್ ವೇಳೆ ಜಗದೀಶ್ ಅವ್ರ ಮನೆ ನಿಲ್ಲ ಅಂದ್ರೆ ಮೊದಲೇ ಹೇಳಿದೆ ಕಂಟೆಸ್ಟೆಂಟ್ಗಳೆಲ್ಲ ಸಪ್ಪೆ ಆಗ್ತಾ ಇದ್ರು. ಈ ಕಡೆಗೆ ಅವ್ರಿಗೂ ಹುಳ ಇಡ್ತಾನೆ, ಇವ್ರಿಗೂ ಹುಳ ಇಡ್ತಾರೆ, ಆಟ ಆಡ್ತಾನೆ, ಎದುರಿಸ್ತಾನೆ, ಎಲ್ಲ ಎದುರ್ಕಂತಾರೆ. ಸಾರ್ ಮಂಜು ಅವರಾದ್ರೆ ಸಾರ್ ನಿಮ್ ಜಗಣ್ಣ ಅಂತ ಕರಿತೀನಿ, ಜಗದೀಶ್ ಸರ್ ಅಂತ ಕರಿತೀನಿ, ಕರಿತೀನಿ, ಮತ್ತೆ ಹೊರಗಡೆ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಹೆಂಗ ಅಂತೇಳಿ ಭಯ ಪಡ್ತಾ ಇದಾರೆ. ಅಂದ್ರೆ ಇನ್ನು ಯಾವ ಮಟ್ಟಕ್ಕೆ 14 ಜನ ಭಯ ಪಡಿಸಿದಾರೆ ಜಗದೀಶ್ ಅವರು ಅಂತ ನೀವು ಒಂದ್ಸಲ ಇಮ್ಯಾಜಿನ್ ಮಾಡ್ಕೊಳ್ರಿ. ಖಂಡಿತ ಅಂತ ಒಂದಂತೂ ಸತ್ಯ, ಎಪಿಸೋಡ್ ಕಂಡಿದ್ದೆ ಅವರು, ಓವರ್ ಮಾಡಿದ್ದೆ ಅವರು, ನಗ್ಸಿದ್ದೆ ಅವರು, ಇರಿಟೇಟ್ ಮಾಡಿದ್ದೆ ಅವರು, ಎಲ್ಲ ಮಾಡಿದ್ದು ಅವರೇ. ಈ ಎಪಿಸೋಡ್ ಅಲ್ಲಿ ಮಾತ್ರ ಲಾಯರ್ ಜಗದೀಶ್ ಅವರು ಇರಿಟೇಟ್ ಮಾಡಿದ್ದು ಅವರೇ, ನಗ್ಸಿದ್ದು ಅವರೇ, ಕಾಮಿಡಿ ಮಾಡಿದ್ದು ಅವರೇ, ಅದಾದ್ಮೇಲೆ ವಾಯ್ಸ್ ಓವರ್ ಮಾಡಿದ್ದು ಅವರೇ, ಜಗಳ ಆಡಿದ್ದು ಅವರೇ, ಕಂಟೆಂಟ್ ಕೊಟ್ಟಿದ್ದು ಅವರೇ, ಒಂಥರ ಅಬ್ನಾರ್ಮಲ್ ಆಗಿ ನಡ್ಕೊಂಡಿದ್ದು ಅವರೇ, ಎಲ್ಲಾನು ಅವರೇ. ಈ ಎಪಿಸೋಡ್ ಅಲ್ಲಿ ಎಲ್ಲಾರು ಅವರೇ. ಪ್ರತಿಯೊಂದನು ಕಾಮಿಡಿ ಸ್ಕಿಟ್ ಆಗಲಿ, ಕಂಟೆಂಟ್ ಆಗಲಿ, ಎಮೋಷನ್ ಆಗಲಿ, ಕಾಮಿಡಿ ಆಗಲಿ, ಜಗಳ ಆಗಲಿ, ಆರ್ಗ್ಯುಮೆಂಟ್ ಆಗಲಿ, ಪ್ರತಿಯೊಂದನ್ನು ಕೊಟ್ಟಿದ್ದು ಅವರೇ. ಹಂಗಂತ ಅವ್ರು ಸರಿ ಅಂತ ಹೇಳ್ತಾ ಇಲ್ಲ, ಬಟ್ ಅವ್ರು ಕೊಟ್ಟಿದ್ದು ಮಾತಾಡಿದೆಲ್ಲ ಹೇಳ್ತಿದ್ವಿ. ಮತ್ತೆ ನಿಮ್ಗೆ ಹೇಗೆ ಅನ್ಸ ಅವ್ರು ಜಗದೀಶ್ ಅವ್ರು ಮಾತಾಡಿದಂತೆಲ್ಲ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ